ಸಭಾಪತಿಗಳೇ, 24-25 ಒಟ್ಟು 10,023 ಕೋಟಿ ಅನುದಾನ ನಮ್ಮ ಇಲಾಖೆಗೆ ಸರ್ಕಾರ ನಿಗದಿ ಮಾಡಿದೆ. ಅದರಲ್ಲಿ ಇಲ್ಲಿವರೆಗೆ 8,392 ಕೋಟಿಯನ್ನ ಅನುದಾನ ಬಿಡುಗಡೆ ಮಾಡಿದೆ, ಅವರಿಗೆ ದುಡ್ಡು ಕೊಟ್ಟಿದ್ದೀವಿ. ಇನ್ನು ಕೊಡಬೇಕಾದ್ದು 1,400 ಕೋಟಿ ಇದೆ. ಅದು ಈ 1,400 ಇಲ್ಲ 8,392 ಇನ್ನು 1,400 ಕೊಟ್ಟರೆ 10,000 ಕೋಟಿ ಆಯ್ತು. ನೀವು ಕೇಳಿದ ಪ್ರಶ್ನೆಗೆ ಹೇಳಿ, ಅದನ್ನು ಮಾರ್ಚ್ 30ರೊಳಗೆ ಅದು ಮುಗಿದು. ನೀವು ಮುಂದೆ ಬರೋದು ಕೇಳಿದ್ದು ಇಲ್ಲಿವರೆಗೆ, ಇದು 22 ಬತ್ತು, 23 ಬತ್ತು, 24 ಸೇರಿ ಇಲ್ಲಿವರೆಗೆ ನಾವು ಕೊಡಬೇಕಾದ್ದು ಸುಮಾರು 9,000 ಕೋಟಿ. 8,900 ಚಿಲ್ಲರೆ ಇಲ್ಲಿವರೆಗೆ ನಮ್ಮಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಇದನ್ನ ಮುಂದಿನ ದಿನಗಳಲ್ಲಿ ಫೈನಾನ್ಸ್ ನಮಗೆ ಕೊಟ್ಟಾಗ ಹಂತವಾಗಿ ಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ. ಇದಕ್ಕೆ ವ್ಯತ್ಯಾಸ ಆಗಲಿಕ್ಕೆ ಹಿಂದೂ 22 ಇರಬಹುದು, ಅದಕ್ಕೆ ಮುಂಚೆ 21ರಲ್ಲಿ ಬಜೆಟ್ ಅನುದಾನ ಇಲ್ಲದೆ ಕೊಟ್ಟದಕ್ಕೂ ಇದು ಇಷ್ಟು ವ್ಯತ್ಯಾಸ ಆಗಿದೆ. ಮ್ಯಾಚಿಂಗೇ ಇಲ್ಲ ಅದಕ್ಕೆ. ನಿಮಗೆ ಗೊತ್ತಿದೆ, ಅದು 23ರಲ್ಲಿ ಸುಮಾರು ದುಡ್ಡನ್ನ ಅನುದಾನ ಇಲ್ಲದೆ ಕೊಟ್ಟದಕ್ಕೆ ಇದು ವ್ಯತ್ಯಾಸ ಆಗಿದೆ. ಆದ್ರೂ ಕೂಡ ನಾವು ಕೆಲಸ ಮಾಡಿದಾರೆ, ಅವರು ಬಜೆಟ್ ಇಲ್ಲದೆ ಹೋದ್ರೆ ಕೆಲಸ ಮಾಡಿದ್ದಾರೆ. ನಮ್ದು ಸರ್ಕಾರದ ಬದ್ಧತೆ ಇದೆ. ಅದ್ರ ಕೊಡ್ಲಿಕ್ಕೆ ತಕ್ಷಣ ಇಷ್ಟೆಲ್ಲ ಸರ್ಕಾರ ಕೊಡ್ಲಿಕ್ಕೆ ಒಪ್ಪಲ್ಲ, ಹಂತವಾಗಿ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ಅವ್ರಿಗೆ ಕೊಡ್ತೀವಿ. ಆದ್ರೆ ನಿರ್ದಿಷ್ಟವಾಗಿ ಸಮಯ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಹಣಕಾಸು ಇಲಾಖೆಯವ್ರು ನಮ್ಗೆ ಕೊಡಬೇಕು. ನಂತರ ಖಂಡಿತವಾಗಿ ಆದಷ್ಟು ಫೈನಾನ್ಸ್ ಜೊತೆ ಸಭೆ ಮಾಡಿ, ನಾವು ಈಗಾಗಲೇ CM ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ, ಈ ತರ ಆಗಿದೆ, ಇಂಬ್ಯಾಲೆನ್ಸ್ ಆಗಿದೆ, ಜಾಸ್ತಿ ಹಣ ಕೊಡೋದು ರಿಕ್ವೆಸ್ಟ್ ಮಾಡಿದೀವಿ. ಆದಷ್ಟು ಅವರು ಕೊಡ್ತೀವಿ ಅಂತ ಒಪ್ಪಿದ್ದಾರೆ. ಖಂಡಿತ ಅವ್ರಿಗೆ ಬೇಕು ಕೊಡೋ ವ್ಯವಸ್ಥೆ ಮಾಡ್ತೀವಿ.